ಈಗ ನಾನು ಪಡ್ಡು ಮಾಡ್ತಾ ಇದ್ದೀನಿ. ದೋಸೆ ಮಾಡಿದ್ವಿ ನಿನ್ನೆ, ಮುರಿದಿದ್ದು ಅದನ್ನೇ ಈಗ ಪಡ್ಡು ಮಾಡ್ಕೊತೀನಿ. ಕೆಂಪು ಚಟ್ನಿ ಜೊತೆ ಪಡ್ಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಪಡ್ಡಿಗೆ ಆಯಿಲ್ ಹಂಚಿಗೆ ನೋಡಿ ಪಡ್ಡು ಹಾಕಿದ್ದೀನಿ, ರೆಡಿ ಆಗ್ತಾ ಇದೆ. ಒಂದು ಮುಚ್ಚಳ ಮುಚ್ಚಿದ್ದೀನಿ ಇದ್ರ ಮೇಲೆ ಒಂದು, ಇಲ್ಲಾಂದರೆ ಚೆನ್ನಾಗಾಗಲ್ಲ. ಚೆನ್ನಾಗಿ ಬೇಯ್ತಾರೆ. ಈ ಥರ ಮುಚ್ಚಿದರೆ ಪಡ್ಡು ಕೂಡ ಉಬ್ಕೊಂಡು ಬರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಪಡ್ಡು ರೆಡಿ ಆಗ್ತಾ ಇದ್ದಾವೆ. ಈಗೆಲ್ಲ ತಿರುಗಿಸಾಕಿದ್ದೀನಿ. ನೋಡಿ ಪಡ್ಡೆಲ್ಲ ತಿರುಗಿಸಾಕಿದ್ದೀನಿ, ಸುಡ್ತಾ ಇದೆ. ಇನ್ನೊಂದು ಸ್ವಲ್ಪ ಸುಡಬೇಕು. ಆಯಿಲೆಲ್ಲ ಹಾಕಿರೋದ್ರಿಂದ ಜಾಸ್ತಿ ಆಯಿಲ್ ಬೇಡ ಅಂತ ನಾನು ಮೇಲೆ ಹಾಕಿಲ್ಲ. ಆಯಿಲು ಬೇಕಾದರೆ ಹಾಕ್ಕೋಬೋದು. ನೋಡಿ ಪಡ್ಡೆಲ್ಲ ರೆಡಿ ಆಗ್ತಾ ಇದ್ದಾವೆ. ನಿನ್ನೆ ದೋಸೆ ಮಾಡಿದ್ದೆ, ಅದೇ ದೋಸೆ ಹಿಟ್ಟು ಉಳಿದಿತ್ತಲ್ಲ, ಅದರಿಂದಾನೇ ಪಡ್ಡು ಮಾಡ್ತಾ ಇದ್ದೀನಿ. ನನಗೆ ಇದು ಒಂದು ಸಲ ಆದರೆ ನನಗೊಬ್ಬರಿಗೆ ಟಿಫನ್ಗೆ ಸಾಕಾಗುತ್ತೆ. ನೋಡಿ ಚೆನ್ನಾಗಿ ಆಗ್ತಾ ಇದ್ದಾವೆ. ಈಗ ತೆಗಿಬೇಕು. ನೋಡಿ ಎಲ್ಲ ಸುಟ್ಟಿದೆ. ನೋಡಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ, ಸಾಕು. ಪಡ್ಡಾಗಲೇ ಆಲ್ರೆಡಿ ಸುಟ್ಟಿದ್ದಾವೆ. ನೋಡಿ ಪಡ್ಡು ರೆಡಿಯಾಗಿದೆ. ಇದಕ್ಕೆ ನಾನು ಕೆಂಪು ಚಟ್ನಿ ಮಾಡಿದ್ನಲ್ಲ ಅದನ್ನು ಹಾಕ್ತೀನಿ. ಈ ಕೆಂಪು ಚಟ್ನಿ ಮಾಡಿದ್ದೀನಲ್ಲ ಹಾಕ್ಕೊಳ್ತೀನಿ. ಇಷ್ಟಾದರೆ ಸಾಕು, ತುಂಬ ಖಾರ ಇರುತ್ತಲ್ಲ, ಇಷ್ಟೇ ಸಾಕು. ನೋಡಿ ಕೆಂಪು ಚಟ್ನಿ ಪಡ್ಡು ರೆಡಿಯಾಗಿದೆ. ತಿನ್ನೋಕ್ಕೆ ಟಿಫನ್ಗೆ ಹೆಲ್ದಿ ಬ್ರೇಕ್ಫಾಸ್ಟ್. ನೋಡಿ ಟೇಸ್ಟ್ ನೋಡೋ ಸಮಯ ಈಗ. ಟಿ ವಿ ನೋಡಿಕೊಂಡು
ಬ್ರೇಕ್ಫಾಸ್ಟ್ ಮಾಡ್ತೀನಿ ಈಗ. ನೋಡಿ ಫಿಲ್ಮ್ ನೋಡ್ತಾ ಈಗ ಪಡ್ಡು ತಿಂತೀನಿ. ನೋಡಿ ಪಡ್ಡು ನೋಡಿ ತುಂಬ ಮೃದುವಾಗಿ ಚೆನ್ನಾಗಾಗಿದ್ದಾವೆ ನೋಡಿ. ಕೆಂಪು ಚಟ್ನಿ ಹಾಕ್ಕೊಂಡು ಹಚ್ಕೊಂಡು ತಿನ್ಬೋದು. ತಿನ್ನಬೇಕು ಈಗ ತಿನ್ನೋ ಸಮಯ, ಟಿಫನ್ ಮಾಡೋ ಸಮಯ. ನೋಡಿ ಹೇಗಿದೆ ಅಂತ ಟೇಸ್ಟ್ ನೋಡ್ತೀನಿ. ಸೂಪರ್ ಟೇಸ್ಟ್ ಆಗಿದೆ. ನೀವು ಮಾಡಿ ನೋಡಿ ಒಂದ್ಸಲ, ತುಂಬ ಚೆನ್ನಾಗಿರುತ್ತೆ. ಬ್ಯಾಡಗಿ ಮೆಣಸಿನಕಾಯಿಂದನೇ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದುವರೆಗೂ ನನ್ನ ಚಾನಲನ್ನು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. Thank you very much. Thank you very much.